ಬಜೆಟ್ಗೆ ಸಂಸದ ಗೋವಿಂದ ಕಾರಜೋಳ ಅವರು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಬಜೆಟ್ ಕುಬೇರರಿಗೆ ಕೊಪ್ಪರಿಗೆ ಹಾಕಿದೆ. ನಿನ್ನೆ ಮಂಡನೆಯಾದಂತಹ ಬಜೆಟ್ ಕುಬೇರರಿಗೆ ಕೊಪ್ಪರಿಗೆ ಹಾಕಿದಂತಾಗಿದೆ. ಬಡವರಿಗೆ ಚಿಪ್ಪು ಕೊಟ್ಟಿದೆ ಅಂತ ಗೋವಿಂದ ಕಾರಜೋಳ ಲೇವಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮಹಾ ಮೋಸಗಾರ ಅಂತ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ದಲಿತರಿಗೆ 42,000 ಕೋಟಿ ಅಂತ ತೋರಿಸಿದ್ದಾರೆ. ಆದರೆ ಕೊಡೋದು ಮಾತ್ರ ಕೇವಲ 7,500 ಕೋಟಿ. ಮುಸ್ಲಿಮರ ಮೇಲೆ ಪ್ರೀತಿ ಇದ್ರೆ ಅಧ್ಯಕ್ಷರನ್ನಾಗಿ ಮಾಡಿಬಿಡಿ, ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ. ನಿನ್ನೆ ಮಂಡನೆಯಾದಂತಹ ಬಜೆಟ್ಗೆ ಸಂಬಂಧಪಟ್ಟಂತೆ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸರ್ವೋದಯದ ಸಿದ್ಧಾಂತವನ್ನು ಗಾಳಿಗೆ ತೋರಿ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಿಕ್ಷಣ ನೀತಿ ಇರತಕ್ಕಂಥದ್ದು ದೇಶದಲ್ಲಿ ಕೋ ಎಜುಕೇಷನ್ ಇರಬೇಕು, ಎಲ್ಲ ಜನಾಂಗದ ಮಕ್ಕಳು ಕೂಡ ಕೂಡಿ ಬಾಳಬೇಕು, ಕೂಡಿ ಓದಬೇಕು, ಕೂಡಿ ಬದುಕಬೇಕು ಅಂತಕ್ಕಂಥ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಶಿಕ್ಷಣ ನೀತಿ ನಮ್ಮದು. ಆದರೆ ಇವರು ಮುಸಲ್ಮಾನರನ್ನು ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ, ಮುಸಲ್ಮಾನ ಐಸೋಲೇಟ್ ಮಾಡಬೇಕನ್ನೋ ಹುನ್ನಾರದಿಂದ, ಕುತಂತ್ರದಿಂದ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಬಜೆಟ್ ಒಂದು ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸರ್ವೋದಯದ ಸಿದ್ಧಾಂತವನ್ನು ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ 3 ಗುಂಪುಗಳು ಕಿತ್ತಾಡ್ತಾ ಇವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ 3 ಗುಂಪುಗಳು ಕಿತ್ತಾಟ ನಡೆಸಿವೆ. ಡಿಕೆ ಶಿವಕುಮಾರ್, ಲಿಂಗಾಯತ, ದಲಿತ ಸಮುದಾಯದ ಗುಂಪಿನ ನಡುವೆ ಕಿತ್ತಾಟ ನಡೀತಾ ಇದೆ. ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಕಡೆಯವರು ಹೇಳ್ತಾರೆ. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ದೇ ಆದರೆ ದಲಿತರನ್ನ ಸಿಎಂ ಮಾಡಬೇಕು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆ ಆಗಿದ್ದೇ ಆದರೆ ದಲಿತರನ್ನ ಸಿಎಂ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬರೀ ಅಕ್ಟೋಬರ್ದಲ್ಲಿ ಬದಲಾವಣೆ ಆಗ್ತದಂದ್ರೆ ಬೇರೆ ಇತ್ತು. 3 ಗುಂಪುಗಳಾಗಿ ಇವತ್ತು ಅಧಿಕಾರಕ್ಕಾಗಿ ಕೆಚ್ಚಾಡ್ತಾ ಇದ್ದಾರೆ. ಒಂದು ಡಿ ಕೆ ಶಿವಕುಮಾರ್ ಅವ್ರ ಗುಂಪು, ಇನ್ನೊಂದು ಲಿಂಗಾಯತ ಸಮುದಾಯದ ಗುಂಪು, ಇನ್ನೊಂದು ದಲಿತ ಸಮುದಾಯದ ಗುಂಪುಗಳಾಗಿ ಇವತ್ತು ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಬದಲಾವಣೆ ಮಾಡಲಿಕ್ಕೆ ಸಿದ್ಧರಾಗಿರಿ ಅಂಥೇಳಿ, ಒಪ್ಪಂದ ಆಗಿದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಪ್ಪಂದ ಆದದ್ದೇ ಕರೆ ಇತ್ತು, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಇತ್ತು ಅಂದರೆ ನಿಮಗೊಂದು ಜೀವನದಲ್ಲಿ ಅವಕಾಶ. ನಿಮ್ಮ ಕಾಲದಲ್ಲೇ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಾಲದಲ್ಲಿ. ಅದಕ್ಕೆ ಈಗ ದಲಿತ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಖರ್ಗೆ ಅವರಂತೂ ಒತ್ತಾಯ ಮಾಡ್ತಾರೆ. ಒಂದು ಬರೀ ಅಕ್ಟೋಬರ್ದಲ್ಲಿ